ನೋಡಿ ನಾವೀಗ ಕ್ಯಾತನ್ಮಕ್ಕಿ ವ್ಯೂ ಪಾಯಿಂಟ್ಗೆ ಒಂದು ರೌಂಡ್ ಹೊಡ್ಕೊಂಡ್ ಬಂದಿದ್ದೀವಿ. ಅಲ್ಲಿ ನೋಡಿ, ಓ ಅಲ್ಲಿ ಮೇಲೆ ಒಂದು ಡಾಟ್ ತರ ಕಾಣ್ತಾ ಇದೆ ಅಲ್ಲ. ಸೊ ಕಾಟೇರ ಮೂವಿ ಶೂಟಿಂಗ್ ಕೂಡ ಇಲ್ಲೇ ಆಗಿದೆ. ಇಲ್ಲಿಂದ ನಾವು ಮೇಲೆ ಹತ್ಬೇಕು. ಈಗ ಫಾಲ್ಸ್ಗೆ ಹೋಗಿ ನೋಡ್ಕೊಂಡು ಮೇಲೆ ಹತ್ಬೇಕು. ಚೆಕ್ ಪೋಸ್ಟ್ ಹತ್ರ ನಮ್ದು ಅಂಗಡಿ ಇದೆ. ನೀರ್ ದೋಸೆ ಸಿಕ್ಕುತ್ತೆ, ಆಮೇಲೆ ಊಟ ಸಿಕ್ಕುತ್ತೆ, ಮ್ಯಾಗಿ ಇದೆ. ಸರ್ ಹೇಗೆ, ತುಂಬಾ ಖುಷಿ ಆಗ್ತಾ ಉಂಟು? ಹೇಗೆ? ಸೂಪರ್, ಎಂತ ಬ್ಯೂಟಿ ಬ್ರೋ. ನೋಡಿ, ಆಫೀಸಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಲೋನ್ ಟೆನ್ಷನ್, ಗರ್ಲ್ ಫ್ರೆಂಡ್ ಟೆನ್ಷನ್, ಬಾಯ್ ಫ್ರೆಂಡ್ ಟೆನ್ಷನ್, ಹೆಂಡತಿ ಟೆನ್ಷನ್ ಎಲ್ಲ ಬಿಟ್ಟು ಬನ್ನಿ, ಆರಾಮಾಗಿ ಲೈಫ್ ಅನ್ನು ಎಂಜಾಯ್ ಮಾಡಿ ಒಂದು ದಿನ ಫುಲ್ ರೆಸ್ಟ್, ಫುಲ್ ರಿಲ್ಯಾಕ್ಸ್. ಹಾಗೆ ಹೇಳ್ತೀರಾ? ಓಕೆ ಓಕೆ ಸರ್ ಹೇಳಿದ್ರಲ್ಲ, ನೋಡಿ ಯಾವಾಗ ಯಾರ್ಯಾರ ಟೆನ್ಷನ್ ಉಂಟು ಎಲ್ಲ ಇಲ್ಲಿ ಕಳಿಬಹುದು. ನಮ್ಗೆ ಯಾವ ಟೆನ್ಷನ್ ಇಲ್ಲ. ಈಗ ನಾವು ನಿಮ್ಗೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ, ಬಂದು ಹೋಗ್ತಾ. ಹಾಯ್ ಸುಲ್ಮೇಲ್, ನಮಸ್ತೆ, ಅಸ್ಸಲಾಂ ವಲೈಕುಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಟ್ರಾವೆಲ್ ಟಾಕ್ಸ್. ಸೊ ಪ್ರೀತಿಯ ಸ್ನೇಹಿತರೆ, ಇವತ್ತು ನಾವು ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಒಂದು ಅದ್ಭುತವಾದಂತ ಸ್ಥಳಕ್ಕೆ ಹೋಗ್ತಿದ್ದೇವೆ. ಎಲ್ಲಿ ಅಂತ ಹೇಳಿದ್ರೆ ನಮ್ಮ ಕಳಸದ ಹತ್ರ ಇರುವಂತ ಕ್ಯಾತನ್ಮಕ್ಕಿ. ಸೊ ಈಗ ನಾವು ಕುದುರೆಮುಖ ರೇಂಜ್ ಫಾರೆಸ್ಟ್ ಅಲ್ಲಿ ಇದ್ದೇವೆ. ನೀವು ನೋಡ್ಬೋದು ಯಾವ ತರ ವ್ಯೂಸ್ ಇದೆ ಅಂತ. ಈಗ 8 ಗಂಟೆ ಆಗಿದೆ, ಆದ್ರೂ ಕೂಡ ಸಿಕ್ಕಾಪಟ್ಟೆ ಚಳಿ ಇದೆ. ಅಲ್ಲಿ ನೋಡಿ, ನೀವೆಲ್ಲ ನೋಡ್ಬೋದು ಯಾವ ತರ ಫಾಗ್ ಯಾವ ತರ ಕಾಣ್ತಾ ಇದೆ ಅಂತ. ಸೊ ಈಗ ನಾವು ಇಲ್ಲಿಂದ ಕಳಸಕ್ಕೆ ಹೋಗ್ಬೇಕು. ಕಳಸದಿಂದ ಹೊರನಾಡಿಗೆ ಹೋಗಿ ಹೊರನಾಡಿಂದ ಕ್ಯಾತನ್ಮಕ್ಕಿ ಫಾಲ್ಸ್, ಅಲ್ಲಿ ಹೊರನಾಡಿಂದ ಕ್ಯಾತನ್ಮಕ್ಕಿ ಹಿಲ್ ಸ್ಟೇಷನ್ಗೆ ಹೋಗ್ಬೇಕು. ಸೊ ನನ್ ಜೊತೆ ಇವತ್ತು ಈ ಒಂದು ಜರ್ನಿಯಲ್ಲಿ ಜೊತೆ ವಿಜಯ್ ಸರ್ ಇದ್ದಾರೆ. ಸರ್ ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಸೂಪರ್, ಬ್ಯೂಟಿಫುಲ್, ಲವ್ಲಿ. ಈಗ ಚಳಿ ಆಗ್ತಾ ಇದೆ, ನಾವು ಚಳಿ ಇರುದಿಲ್ಲ ಅಂತ ಇಸ್ಕೊಳ್ಳೋದು, ಸಿಕ್ಕಾಪಟ್ಟೆ ಚಳಿ ಇದೆ. ಸರ್ ಚಳಿ ಬಗ್ಗೆ ಏನಾದ್ರು ಹೇಳ್ತೀರಾ? ಸಿಕ್ಕಾಪಟ್ಟೆ ಚಳಿ ಇದೆ ಬ್ರೋ. ಇಷ್ಟು ಚಳಿ ಇದೆ ಅಂತ ನೀವು ಹೇಳಿಲ್ಲ, ನಾವು ಹೀಗೆ ಸ್ಟೈಲ್ ಮಾಡ್ಕೊಂಡ್ ಬಂದ್ವಿ. ಚಳಿ ಜೋರಿಗೆ. ನಂಗೂ ಗೊತ್ತಿರ್ಲಿಲ್ಲ ಸರ್ ಇಷ್ಟು ಚಳಿ ಇರುತ್ತೆ ಅಂತ. ನಾವು ಬೇಸಿಗೆ ಅಂತ ಹಾಗೇನೆ ಬಂದೆ. ಸೊ ವ್ಯೂ ನೋಡಿ ಹಿಂದ್ಗಡೆ ಯಾವ ತರ ಕಾಣ್ತಾ ಇದೆ ಅಂತ, ಸಖತ್ತಾಗಿದೆ. ಈಗ ಮಳೆ ಸ್ವಲ್ಪ ಕಮ್ಮಿ ಇದೆ, ಇಲ್ಲಾದ್ರೆ ಇನ್ನೂ ವ್ಯೂ ಚೆನ್ನಾಗಿ ಕಾಣುತ್ತೆ. ಸೊ ಸರಿ, ಹೋಗೋಣ ಸರ್ ಈಗ. ಓಕೆ ರೈಟ್. ಸ್ನೇಹಿತರೆ, ನಾವ್ ಈಗ ಕ್ಯಾತನ್ಮಕ್ಕಿ ಪ್ರವೇಶ ದ್ವಾರದ ಹತ್ರ ಇದ್ದಾವೆ. ಸೊ ನೀವು ಇಲ್ಲಿ ನೋಡ್ಬೋದು, ಇದು ಕ್ಯಾತನ್ಮಕ್ಕಿ ಎಂಟ್ರಿ ಹೋಗುವಂತದ್ದು. ಇಲ್ಲಿಗೆ ಪರ್ ಪರ್ಸನ್ಗೆ 50 ರುಪೀಸ್ ಕೊಡ್ಬೇಕು. ಅದರ ಮುಂದೆ ನಿಮ್ಗೆ ಇಲ್ಲೊಂದು ಅಂಗಡಿ ಸಿಗುತ್ತೆ. ನೀವು ಇಲ್ಲಿ ಏನಾದ್ರು ನೀರ್ ಬಾಟಲ್ ಆಗಿರ್ಬೋದು ಅಥವಾ ಏನಾದ್ರು ಸ್ನಾಕ್ಸ್ ಬೇಕಿದ್ರೆ ನೀವು ಇಲ್ಲಿ ತಗೊಳ್ಬಹುದು. ನೋಡಿ, ಇದೇ ಒಂದು ಲಾಸ್ಟ್ ಅಂಗಡಿ, ಮತ್ತೆ ಇಲ್ಲಿ ಅಂಗಡಿ ಸಿಗಲ್ಲ. ಇಲ್ಲಿ ಏನ್ ಪ್ಲಾಸ್ಟಿಕ್ ತಗೊಳ್ತೀರಾ ಅದನ್ನ ವಾಪಸ್ ಅದೇ ತರ ತನ್ನಿ. ಇಲ್ಲಿಂದ ನೀವು ಹೋಗ್ಬೇಕು, 50 ರುಪೀಸ್ ಎಂಟ್ರಿ ಚಾರ್ಜ್ ಕೊಡ್ಬೇಕು, ಮತ್ತೆ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಇದೇ ಫಸ್ಟ್ ಗೆ ಇಲ್ಲಿ ಸ್ವಲ್ಪ ಗಾಡಿ ಬಿಡ್ತಾ ಇದ್ರು, ಬಟ್ ಈಗ ಗಾಡಿ ಬಿಡಲ್ಲ, ಜೀಪಲ್ಲಿ ಹೋಗ್ಬೇಕು. ದಾರಿನೂ ಸಖತ್ತಾಗಿದೆ, ಒಂಥರ ಖತರ್ನಾಕು ಇದೆ. ಮಳೆಗಾಲದಲ್ಲಂತೂ ಕಂಪಲ್ಸರಿ ಜೀಪಲ್ಲೇ ಹೋಗ್ಬೇಕು. ಚೆಕ್ ಪೋಸ್ಟ್ ಹತ್ರ ನಮ್ದು ಅಂಗಡಿ ಇದೆ. ನೀರ್ ದೋಸೆ ಸಿಕ್ಕುತ್ತೆ, ಆಮೇಲೆ ಊಟ ಸಿಕ್ಕುತ್ತೆ, ಮ್ಯಾಗಿ ಇದೆ, ಲೆಮನ್ ಸೋಡಾ, ಮಸಾಲೆ ಮಜ್ಜಿಗೆ, ಕೊಕ್ಕಂ ಜ್ಯೂಸು, ಯಾವ್ದು ಐಟಮ್ ಬೇಕಾದ್ರೂ ಸಿಕ್ಕುತ್ತೆ. ನೀವು ನೋಡ್ಬೋದು ವಿಜಯ್ ಸರ್ ಮೇಲೆ ಹೋಗ್ತಿದ್ದಾರೆ. ಸರ್ ಮೆಲ್ಲ, ಇನ್ನು ಬೀಳ್ಬೇಡಿ, ಬನ್ನಿ ನಾವು ಹೋಗೋಣ. ಬ್ಯೂಟಿಫುಲ್. ಎಸ್, ಮಂಡೆ ತಾಗುದು ಮಾರ. ನೋಡಿ ವ್ಯೂ ಪಾಯಿಂಟ್ ನೋಡಿ 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 ವಾವ್, ನೋಡಿ. ಜಸ್ಟ್ ಲುಕಿಂಗ್ ಲೈಕ್ ಎ ವಾವ್, ಜಸ್ಟ್ ಲುಕಿಂಗ್ ಲೈಕ್ ಎ ವಾವ್. ಅಂಚಾನ್ ಪರೆ. ಸೊ ಅಲ್ಲೊಂದು ಸಣ್ಣ ದೇವಸ್ಥಾನ ಐತೆ, ನೀವು ನೋಡ್ಬೋದು. ನೋಡಿ ನೋಡಿ, ಇವರೇ ನಮ್ಮ ಇವತ್ತಿನ ಗೈಡ್ ಆಗಿ ಜಯರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮ್ಮನ್ನ ಎಲ್ಲೆಲ್ಲ ಕರ್ಕೊಂಡು ಹೋಗ್ತೀರಾ? ಜೈನ್ ಟೆಂಪಲ್ ಅಣ್ಣ, ಮತ್ತೆ ಈ ಬಸವನಗುಂಡಿ, ಮತ್ತೆ ಬಸವನಗುಂಡಿ ಫಾಲ್ಸ್ ಅಲ್ಲ? ಹಾ, ಬಸವನಗುಂಡಿ ಫಾಲ್ಸ್, ಮತ್ತೆ ಕ್ಯಾತನ್ಮಕ್ಕಿ. ಸರಿ ಸರಿ, ಹೋಗೋಣ. ಆಯ್ತು. ಮತ್ತೊಂದು ವಿಷಯ ಏನಪ್ಪಾ ಅಂತಂದ್ರೆ, ನೀವಲ್ಲಿ ಎಂಟ್ರೆನ್ಸ್ ಅಲ್ಲಿ ಬರುವಾಗನೆ ಅಲ್ಲಿ ನಾನು ದಾರಿ ತೋರಿಸಿದೆಲ್ಲ ಫಸ್ಟಿಗೆ, ಅಲ್ಲಿ ಜೀಪ್ ಎಲ್ಲ ನಿಂತಿರ್ತದೆ. ನಿಮ್ಗೆ ಒಳಗ್ ಬರ್ತಾನೆ ಜೀಪ್ ಹೋಗಲ್ಲ, ದಾರಿ ಇಲ್ಲ ಅಂತಾರೆ. ಬಟ್ ಇಲ್ಲಿವರೆಗೂ ಎಂಟ್ರೆನ್ಸ್ ವರ್ಗು ನೀವು ಜೀಪ್, ಕಾರ್ ಇರ್ಲಿ ಅಥವಾ ಬೈಕ್ ಇರ್ಲಿ ಬರ್ತದೆ. ಇಲ್ಲಿಂದ ಜೀಪಿಗೆ ಒಂದೊಂದ್ಸಲ ಅಲೋ ಮಾಡ್ತಾರೆ, ಒಂದೊಂದ್ಸಲ ಅಲೋ ಮಾಡಲ್ಲ. ಬಟ್ ನಡ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ. ನಿಮ್ಗೆ ನಡ್ಕೊಂಡು ಹೋಗೋದು 2 ರಿಂದ 2.5 ಕಿಲೋಮೀಟರ್ ಆಗುತ್ತೆ. ಅದನ್ನ ನೀವು ನೋಡ್ಕೊಳ್ಳಿ. ಅಥವಾ ಜೀಪಲ್ಲಿ ಬರೋದಾದ್ರೆ ಜೀಪಲ್ಲೇ ಬನ್ನಿ, 1500 ಚಾರ್ಜ್ ಮಾಡ್ತಾರೆ. ಅದು ಮತ್ತೆ ಹೆಚ್ಚು ಕಮ್ಮಿ ಆಡಬಹುದು, ಅದು ನಿಮ್ಗೆ ಬಿಟ್ಟಿರುವಂಥದ್ದು. ಎಸ್, ಈಗ ಕಾಡಿನ ಒಳಗಿಂದ ನಡ್ಕೊಂಡು ಬಂದ್ವಿ. ವಿಶಾಲವಾದಂಥ ಮೈದಾನ ಸಿಗ್ತಾ ಇದೆ. ನೋಡುವಾಗ ನೀವು ಒನ್ ಮೋರ್ ಅನ್ಬೇಕು. ಚಟಪಟ ಚಟಪಟ
ನೋಡಿ ವಾವ್ ಸೂಪರ್. ಕ್ಯಾ ನಜಾರಾ ಹೈ, ಕ್ಯಾ ಸೀನ್ ಹೈ. ಜಯರಾಮಣ್ಣ, ಹಾ. ಈಗ ಈ ಲೀಚಸ್ ಎಲ್ಲ ಜಾಸ್ತಿ ಇರುತ್ತಲ್ಲ ನಿಮ್ ಕಡೆ, ಅದನ್ನೆಲ್ಲ ನೀವು ಹೇಗೆ ಕಂಟ್ರೋಲ್ ಮಾಡ್ತೀರಿ? ಅದಕ್ಕೆ ಸರ್ ನಾವು ಉಪ್ಪು ಮತ್ತೆ ಇದು ನಿಂಬೆ ಹುಳಿ ಮತ್ತೆ ಹೊಗೆ ಸೊಪ್ಪು ಮತ್ತೆ ಡಿಟೈಲ್ ಇಂಥದ್ದು ಹಚ್ಚಿದ್ರೆ ಕಡಿಮೆ ಆಗ್ತದೆ. ನೀವು ಇಲ್ಲಿ ಯಾವಾಗ್ಲೂ ಅದನ್ನೆಲ್ಲ ಹಚ್ಕೊಂಡಿರ್ತೀರಿ ಹಾಗಾದ್ರೆ? ಇದು ಅದು ಯಾವಾಗ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಜಾಸ್ತಿ ಸರ್, ಮತ್ತೆ ಬೇರೆ ಟೈಮ್ ಇರಲ್ಲ. ಈ ಟೈಮಲ್ಲೆಲ್ಲ ಇರಲ್ಲ? ಟೈಮಲ್ಲೆಲ್ಲ ಇರಲ್ಲ. ಹಾಗಿದ್ರೆ ಬಿಡಿ, ಚಿಂತೆ ಇಲ್ಲ. ನಮಗೆ ಹೆದರಿಕೆ ಆಗ್ತಿದೆ ಎಲ್ಲಿ ಲೀಚಸ್ ಎಲ್ಲ ಇವಾಗ ಇದೆಯಾ ಏನಂತ. ಈ ಟೈಮಲ್ಲಿ ಅಂತ ಸರ್ ಕೋಲ್ಡ್ ಅಲ್ಲಿ ಇದ್ರು ಮಾತ್ರ ಸರ್ ಅದು ಆ ಬಾರಿ ಕೆಸರು ಗುಂಡಿ ಇಂಥದ್ದು ಇರ್ತದಲ್ಲ ಅದ್ರಲ್ಲಿ ಇರ್ತಾವ ಅಷ್ಟೇ. ಈ ಟೈಮಲ್ಲೆಲ್ಲ ಇಲ್ಲ. ಬಚಾವ್. ಹೋಗಿ ಹೋಗಿ. ಈಗ ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ. ನೋಡಿ ದಾರಿ ಯಾವ ತರ ಇದೆ ಅಂತ. ಸೊ ಸರ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ, ಮುಂದೆ ಇದ್ದಾರೆ, ಗೈಡು ಅಲ್ಲಿದ್ದಾರೆ. ವ್ಯೂ ಪಾಯಿಂಟ್ ನೋಡಿ, ಈಗ ಸ್ವಲ್ಪ ಕಂದು ಬಣ್ಣ ತರ ಕಾಣ್ತಾ ಇದೆ. ಮಳೆ ಕಮ್ಮಿ ಇದೆ, ಮಳೆ ಆಗ್ಲಿಲ್ಲ. ಅದ್ರ ಮಳೆ 1-2-3 ಮಳೆ ಬಂದ್ರೆ ಫುಲ್ ಗ್ರೀನರಿ ಆಗಿ ಸಖತ್ತಾಗಿ ಕಾಣುತ್ತೆ. ನೋಡಿ ನಾವಲ್ಲಿ ವ್ಯೂ ಪಾಯಿಂಟ್ ಮೇಲೆ ಇರುವಂತದ್ದು, ನಾವಲ್ಲಿ ನೋಡ್ತೀವಲ್ಲ ಕ್ಯಾತನ್ಮಕ್ಕಿ ಹಿಲ್ ಸ್ಟೇಷನ್, ತೋರಿಸ್ತೀನಿ ಹೇಗೆ ಅಂತ. ಸೊ ಇಲ್ಲಿಂದ ಬನ್ನಿ ನಡ್ಕೊಂಡು ಹೋಗುವ. ಕ್ಯಾತನ್ಮಕ್ಕಿ ಹಿಲ್ ಸ್ಟೇಷನ್ ಹತ್ರ ಎಲ್ಲರೂ ಅನ್ಕೊಂಡಿದ್ದಾರೆ ಕ್ಯಾತನ್ಮಕ್ಕಿ ವ್ಯೂ ಪಾಯಿಂಟ್ ಮಾತ್ರ ಇದೆ, ಬೇರೆ ಏನೂ ಇಲ್ಲ ಅಂತ. ತುಂಬಾ ಜನಕ್ಕೆ ಇದು ಬಗ್ಗೆ ಫಾಲ್ಸ್ ಬಗ್ಗೆ ಗೊತ್ತಿಲ್ಲ. ಇಲ್ಲಿ 1-2 ಫಾಲ್ಸ್ ಕೂಡ ಇದೆ. ಅದೇ ರೀತಿ ಒಂದು ಜೈನ್ ಗುಹೆ ಅಂತ ಹೇಳ್ತಾರೆ, ಅದು ಕೂಡ ಇದೆ. ಸೊ ಫಸ್ಟ್ ಜೈನ್ ಗುಹೆ ನೋಡ್ಕೊಂಡು ಬರೋಣ. ಈ ವ್ಲಾಗ್ 2 ಪಾರ್ಟ್ ಅಲ್ಲಿ ಮಾಡ್ತೇನೆ. ಫಸ್ಟ್ ಜೈನ್ ಗುಹೆ ಬರುತ್ತೆ, ಅದೇ ರೀತಿ ಒಂದು ಫಾಲ್ಸ್ ಕೂಡ ನಾನು ಕವರ್ ಮಾಡ್ಲಿಕ್ಕಿದ್ದೇನೆ. ನೀವು ಹಿಲ್ ಸ್ಟೇಷನ್ಗೆ ಬಂದ್ರೆ ಸಖತ್ತಾಗಿರುವಂತ ಪ್ಲೇಸಸ್ ಇದೆ, ಅದಕ್ಕೋಸ್ಕರ ಈ ವ್ಲಾಗ್ ಅನ್ನ ಕಂಪ್ಲೀಟ್ ಆಗಿ ನೋಡಿ. ನೋಡಿ ವಿಜಯ್ ಸರ್ ಫಸ್ಟ್ ಟೈಮ್ ಟ್ರೆಕ್ಕಿಂಗ್ ಬಂದಿರುವಂತದ್ದು, ಹುಚ್ಚೆದ್ದು ಕುಣಿತಿದ್ದಾರೆ. ಸರ್ ಹೇಗೆ, ಖುಷಿಯಾ? ಒನ್ ಮೋರ್ ಸರ್, ಹೇಗೆ, ತುಂಬಾ ಖುಷಿ ಆಗ್ತಾ ಉಂಟು? ಹೇಗೆ? ಸೂಪರ್, ಎಂತ ಬ್ಯೂಟಿ ಬ್ರೋ. ನೋಡಿ ಆಫೀಸಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಲೋನ್ ಟೆನ್ಷನ್, ಗರ್ಲ್ ಫ್ರೆಂಡ್ ಟೆನ್ಷನ್, ಬಾಯ್ ಫ್ರೆಂಡ್ ಟೆನ್ಷನ್, ಹೆಂಡತಿ ಟೆನ್ಷನ್ ಎಲ್ಲ ಬಿಟ್ಟು ಬನ್ನಿ, ಆರಾಮಾಗಿ ಲೈಫ್ ಅನ್ನು ಎಂಜಾಯ್ ಮಾಡಿ. ಒಂದು ದಿನ ಫುಲ್ ರೆಸ್ಟ್, ಫುಲ್ ರಿಲ್ಯಾಕ್ಸ್. ಹಾಗೆ ಹೇಳ್ತೀರಾ? ಓಕೆ ಸರ್ ಹೇಳಿದ್ರಲ್ಲ, ನೋಡಿ ಯಾರ್ಯಾರ ಟೆನ್ಷನ್ ಉಂಟು ಎಲ್ಲ ಇಲ್ಲಿ ಕಳಿಬಹುದು. ನಮ್ಗೆ ಯಾವ ಟೆನ್ಷನ್ ಇಲ್ಲ. ಈಗ ನಾವು ಜೈನ ಗುಹೆ ಹತ್ರ ಬಂದಿದ್ದೇವೆ. ಇಲ್ಲಿಂದ ಮೆಲ್ಲ ನಡ್ಕೊಂಡು ಹೋಗ್ಬೇಕು. ಬಹಳ ಒಂದು ಆಧ್ಯಾತ್ಮಿಕವಾಗಿರುವಂತ ಸ್ಥಳ ಇದು. ನೋಡಿ ಈ ಕಡೆ ಸೂಪರ್ ಆಗಿರುವಂತ ವ್ಯೂ ನೋಡಿ. ಅದರ ಒಳಗಡೆಯಲ್ಲಿ ದೊಡ್ಡ ಬಂಡೆಗಲ್ಲಿದೆ. ಇಲ್ಲಿ ಒಂದು ಪುಣ್ಯಕ್ಷೇತ್ರ ಇದೆ, ಬನ್ನಿ. ಇದೊಂದು ಜೈನ ಬಸದಿ, ನೀವು ನೋಡ್ಬೋದು ಇಲ್ಲಿ. ಬನ್ನಿ ನೋಡಿ, ಇಲ್ಲಿ ನೋಡಿ ಜೈನ ಬಸದಿ ಬಲಿಗೆ ಅಂತ 108ನೇ ಶ್ರೀ ಪಾರ್ಶ್ವನಾಥ ನಮಃ. ಇಲ್ಲಿಂದ ಮತ್ತೆ ನೀವು ಇಲ್ಲಿ ಬಂದ್ರೆ ನೋಡಿ ಪೀಠ ಇದೆ ಇಲ್ಲ ಒಂದು ನೋಡಿ. ಈ ಕಡೆಯಿಂದ ಗುಹೆ ಅಂತೂ ಬಹಳಷ್ಟು ತಂಪಾಗಿದೆ. ಇಲ್ಲಿ ಮತ್ತಿದು ಆಫೀಸ್ ಅಂತ. ಮತ್ತೆ ಇಲ್ಲಿ ನೋಡಿ ಮುಂದ್ಗಡೆ ಇಷ್ಟು ಅದ್ಭುತವಾದಂತ ವ್ಯೂ ಇದೆ. ನೀರಿನ ವ್ಯವಸ್ಥೆ ಕೂಡ ಇದೆ. ಕೈ ಕಾಲೆಲ್ಲ ತೊಳ್ಕೊಂಡು ನೀವೆಲ್ಲಿ ಸ್ವಲ್ಪ ಹೊತ್ತು ಪ್ರೇಯರ್ ಎಲ್ಲ ಮಾಡ್ಬೋದು. ಅದೇ ರೀತಿ ನಿಮ್ಗೆ ಇಲ್ಲಿ ಪ್ರಸಾದವನ್ನ ತಯಾರಿಸಿ ಮಾಡುವಂಥದ್ದು, ಅಂದ್ರೆ ಊಟ ಉಪಚಾರಗಳು. ಅಂದ್ರೆ ಇಲ್ಲಿ ಕೆಲವು ಹರಕೆಗಳನ್ನ ಹೊತ್ಕೊಂಡಿರ್ತಾರೆ. ಯಾವ್ದು ತಮ್ಮ ಕೆಲಸವನ್ನ ಆದ್ರೆ ಇಲ್ಲಿ ನಾವಿಲ್ಲಿ ಬಂದು ಪ್ರೇಯರ್ ಪೂಜೆ ಮಾಡಿಸಿ ಊಟ ಎಲ್ಲ ಮಾಡಿಸ್ತೀವಂತ. ಸೊ ಇಲ್ಲಿ ನೀವು ನೋಡ್ಬೋದು, ಬಹಳ ತಂಪಾದಂತಹ ಸ್ಥಳ. ಈ ಕಡೆ ಹೊಂಡ ಇದೆ, ಇಲ್ಲಿ ಸ್ಲಿಪ್ ಆದ್ರೆ ಮತ್ತೆ ಅಲ್ಲಿ ಕಾಣ್ತೇನೆ ನಾನು, ಆದ್ರೂ ನಡ್ಕೊಂಡು ಹೋಗ್ತಿದ್ದೇನೆ. ಹೇಳಿ. ಹೌದೌದು, ಅದಕ್ಕೆ ನಾನು ಎಲ್ಲ ಜಾಗೃತಿಯಲ್ಲಿ ಬರ್ತಿದ್ದೇನೆ. ಸರ್ ಇದೇನು ಬಂಡೆಯಲ್ಲೆಲ್ಲ ನೀರು ಬೀಳ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ ಇದು? ಅದು ಸರ್ ಅದ್ರಲ್ಲೇ ಹುಟ್ಟಿ ಬಂದಂಗೆ ಬರ್ತಾ ಇದೆ ಸರ್. ಅಲ್ಲೇ ಒಂದೊಂದು ಹುಂಡು ಬಿದ್ದು ಅದಾಗಿ ಈ ಕಡೆ ಬರ್ತದೆ ಸರ್. ಹಾ, ಅಂದ್ರೆ ಇದ್ರ ಏನ್ ವಿಶೇಷತೆ ಏನು? ವಿಶೇಷತೆ ಅದೇ ಜನ ಬಂದಂಗೂ ಜಾಸ್ತಿಯಾಗಿ ಬರ್ತದೆ ಸರ್ ನೀರು. ಅದೇ ಜನ ಜಾಸ್ತಿ ಆದಾಗೆ ನೀರು ಜಾಸ್ತಿಯಾಗಿ ಬರ್ತದೆ. ಪವಾಡ. ಹಾ, ಪವಾಡ. ಅದು ಇಲ್ಲಿ ವಿಶೇಷತೆ. ಹಾ,
ಅದು ವಿಶೇಷನೇ ಸರ್. ಜನ ಇಲ್ಲದೆ ಇರತ್ತೆಗೆ ನೀರು ಇರಲ್ಲ, ಒಂದೊಂದೇ ಹುಂಡಿ ಇರ್ತದೆ, ಮತ್ತೆ ಬರುವಾಗ ಜಾಸ್ತಿ ಬರ್ತದೆ. ಈ ಜೈನ ಗುಹೆಯನ್ನ ನೋಡ್ಕೊಂಡು, ಈ ವ್ಯೂ ಪಾಯಿಂಟ್ ನ ನೋಡ್ಕೊಂಡು ಇಲ್ಲಿಂದ ಸರ್ ಈ ಕಡೆ ಆ ಕಡೆ ಹೋಗ್ಬೇಕಾ ಈಗ? ಬಸವನಗುಂಡಿ ಫಾಲ್ಸ್ ಕಡೆಗ? ಸರಿ, ಓಕೆ. ಇಲ್ಲಿ ಇವರು ರೆಡಿ ಆಗ್ತಿದ್ದಾರೆ. ಲೆಟ್ಸ್ ಗೋ, ಹೋಗೋಣಲ್ಲ. ಹೋಗೋಣ. ನೋಡಿ, ನಾವೀಗ ಕ್ಯಾತನ್ಮಕ್ಕಿ ವ್ಯೂ ಪಾಯಿಂಟ್ಗೆ ಒಂದು ರೌಂಡ್ ಹೊಡ್ಕೊಂಡ್ ಬಂದಿದ್ದೀವಿ. ಅಲ್ಲಿ ನೋಡಿ, ಓ ಅಲ್ಲಿ ಮೇಲೆ ಒಂದು ಡಾಟ್ ತರ ಕಾಣ್ತಾ ಇದೆ ಅಲ್ಲ. ಸೊ ಕಾಟೇರ ಮೂವಿ ಶೂಟಿಂಗ್ ಕೂಡ ಇಲ್ಲೇ ಆಗಿದೆ. ಇಲ್ಲಿಂದ ನಾವು ಮೇಲೆ ಹತ್ಬೇಕು. ಈಗ ಫಾಲ್ಸ್ಗೆ ಹೋಗಿ ನೋಡ್ಕೊಂಡು ಮೇಲೆ ಹತ್ಬೇಕು. ದಾರಿ ನೋಡಿ ಯಾವ ತರ ಇದೆ ಅಂತ. ಅಪ್ಪಿ ತಪ್ಪಿ ಮಿಸ್ ಆದ್ರೆ ನಾವು ಮಿಸ್ ಆಗ್ತೀವಿ ಈಗ. ಅಲ್ಲಿಂದ ನಡ್ಕೊಂಡು ಈಗ ಬಸವನಗುಂಡಿ ಫಾಲ್ಸ್ ಹತ್ರ ಬಂದಿದ್ದೇವೆ. ನೀವು ನೋಡ್ಬೋದು ನೋಡಿ, ಇಲ್ಲಿಂದ ಇನ್ನು ಮುಂದೆ ನಡ್ಕೊಂಡು ಹೋಗ್ಲಿಕ್ಕಿದೆ. ಮೇಲೆ ಹೋಗ್ಬೇಕಾ? ಬನ್ನಿ ಹೋಗುವ. ಇದು ಫಾಲ್ಸ್ ಅಂತೆ ನೋಡಿ. ಇಲ್ಲಿಂದ ಅಷ್ಟು ಆಳ ಏನಿಲ್ಲ, ಸೇಫ್ಟಿ ಇದೆ ತುಂಬಾ. ಇಲ್ಲಿ ಫುಲ್ ಪಾಚಿ ಕಟ್ಟಿ ಹೋಗಿದೆ. ಇಲ್ಲಿಂದ ಇನ್ನು ಮೇಲೊಂದು ಫಾಲ್ಸ್ ಇದೆ, ಅದನ್ನ ನೋಡ್ಕೊಂಡು ಬರೋಣ. ಬನ್ನಿ ಹೋಗೋಣ. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಈ ವ್ಲಾಗನ್ನ ಇಲ್ಲೇ ಮುಗಿಸೋಣ. ನೆಕ್ಸ್ಟ್ ಎಪಿಸೋಡನ್ನ ಮತ್ತೊಂದು ವ್ಲಾಗಲ್ಲಿ ತೋರಿಸ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೊಸಬರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ಜೈ ಹಿಂದ್.